ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಮಾಡುವಂತಹ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಮ್ಮ ನಾಗಚಂದ್ರ ಅಭಿನವ ಪಂಪ ಎಂದೇ ಪ್ರಖ್ಯಾತ ಪಡೆದಿರುವಂಥ ನಾಗಚಂದ್ರ ಕೃತಿ ಯಾವುದಂದರೆ ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣ. ಅದರಲ್ಲಿ ರಾಮಚಂದ್ರ ಚರಿತ ಪುರಾಣದಲ್ಲಿ ಬರುವಂತಹ ಪಂಪರಾಮಾಯಣ ಅಂದರೆ ಪಂಪರಾಮಾಯಣದ ಸೀತಾ ಅಪಹರಣ ಕೃತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅಭಿನವ ಪಂಪ ಎಂದೇ ಪ್ರಖ್ಯಾತ ಪಡೆದಿದ್ದಾರೆ. ಇವರು ನಮ್ಮ ಕನ್ನಡಕ್ಕೆ ಜೈನ ರಾಮಾಯಣವನ್ನು ಮೊಟ್ಟ ಮೊದಲು ಬರೆದ್ರಿಂದ ಇವರಿಗೆ ಒಂದು ಹೆಗ್ಗಳಿಕೆ ಇದೆ. ನಮ್ಮ ಕನ್ನಡದಲ್ಲಿ ಮೊಟ್ಟ ಮೊದಲು ಜೈನ ರಾಮಾಯಣ ಬರೆದ್ರಿಂದ ಇವರು ಏನೋ ಒಂದು ಕೀರ್ತಿ ದೊರಕಿದೆ ಕನ್ನಡದಿಂದ. ಅದರಿಂದ ನಾಗಚಂದ್ರವನ್ನು ಅಭಿನವ ಪಂಪ ಎಂದು ಕರೆಯಲಾಗಿದೆ. ಅವರು ರಚಿಸಿರುವಂತಹ ರಾಮಚಂದ್ರ ಚರಿತ ಪುರಾಣದ ಸೀತಾಪಹರಣ ಭಾಗದಿಂದ ವಿಷದ ಅಗ್ನಿಗೆ ಇಂಧನವಾದಂತೆ ಎಂಬ ಪದ್ಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಕೊನೆವರೆಗೆ ವಿಡಿಯೋ ನೋಡಬೇಕು. ನೀವು ಮುಂದೆ ಉಪಯೋಗ ಆಯ್ತದೆ. ಸಾಲ್ಟಾಗಿ ಸ್ವೀಟಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಕೊನೆವರೆಗೆ ವಿಡಿಯೋ ನೋಡಿ. ಯಾಕಂದರೆ ಮೊದಲು ನಂದು 500-600 ವ್ಯೂಸ್ ಐತಿತ್ತು. ಇವಾಗ ನೋಡೋದು 100-150 ನೋಡ್ತಿದ್ದಾರೆ. ಅದಕ್ಕೋಸ್ಕರ ಸಾಲ್ಟಾಗಿ ಸ್ವೀಟಾಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೊನೆವರೆಗೆ ವಿಡಿಯೋ ನೋಡಬೇಕು. ಇಲ್ಲಿ ಏನು ಕಾನ್ಸೆಪ್ಟ್ ಅಂದರೆ, ನಮ್ಮ ರಾಮಾಯಣ ಅಂದರೆ ಇದು ಪಂಪ ರಾಮಾಯಣ. ನಮ್ಮ ಮಹರ್ಷಿ ಬರೆದಿರೋದು ರಾಮಾಯಣ. ಅದಕ್ಕೂ ಭಾಳ ವ್ಯತ್ಯಾಸವಿದೆ. ಅಂದರೆ ಇದು ಪಂಪ ರಾಮಾಯಣಕ್ಕೂ ಮತ್ತು ನಮ್ಮ ವಾಲ್ಮೀಕಿ ರಚಿಸುವಂಥ ರಾಮಾಯಣಕ್ಕೆ ಇದಕ್ಕೆ ವ್ಯತ್ಯಾಸ ಏನಂದರೆ, ಅದರಲ್ಲಿ ಅಶೋಕವನ, ಇದರಲ್ಲಿ ಪ್ರಮೋದವನ. ಅದರಲ್ಲಿ ರಾಮ ಕೊಲ್ತಾನೆ, ಇದರಲ್ಲಿ ಲಕ್ಷ್ಮಣ ಕೊಲ್ತಾನೆ. ಇಲ್ಲಿ ಚಂದ್ರನಕ್ಕಿ ಅಂತ ಬರ್ತಾರೆ, ಅದರಲ್ಲಿ ಶೂರ್ಪಣಕ್ಕಿ ಅಂತ ಬರ್ತಾರೆ. ಇದಕ್ಕೂ ಹಲವಾರು ಡಿಫ್ರೆನ್ಸ್ ಇದೆ. ಇಲ್ಲೇ ಬೇರೆ ಅಲ್ಲೇ ಬೇರೆ ಕಥೆ ಇದೆ. ಅದನ್ನ ಫಸ್ಟ್ ಇವತ್ತು ತಿಳಿಸ್ಕೊಡ್ತೀನಿ. ನಮ್ಮ ವಿಷದ ಅಗ್ನಿಗೆ ಇಂಧನವಾದಂಥದ್ದು ಅಂದರೆ ಉರಿಯುವ ಅಗ್ನಿಗೆ ತುಪ್ಪ ಸುರಿದ್ರೆ ಏನಾಯ್ತದೆ, ಮತ್ತು ಅವ್ರ ಮನಸ್ಸು ಯಾವ ರೀತಿ ಬೇರೆ ರೀತಿ ಆಯ್ತದೆ ಅನ್ನೋದನ್ನೇ ಇದರ ವಿವರಣೆ ಈ ಪಾಠದ ಮೂಲಾಂಶವಾಗಿದೆ. ಇದರಲ್ಲಿ ಹೀಗೆ ಪಂಪರಾಮಾಯಣ, ಇದು ಆ ರಾಮಾಯಣ ಅಲ್ಲ, ಇದು ಪಂಪರಾಮಾಯಣ. ಇದರಲ್ಲಿ ಹಿಂಗೆ ಒಂದು ದಂಡಕಾರಣ್ಯ, ದೊಡ್ಡ ಅರಣ್ಯದಲ್ಲಿ, ಅಂದರೆ ಬಿಸಿಲು ಕೂಡ ಸಹ ನೆಲಕ್ಕೆ ಬೀಳಲ್ಲ ಆ ಥರ ಅರಣ್ಯ. ಆ ಅರಣ್ಯದ ಮಧ್ಯೆಯಲ್ಲಿ ಕೊಂಚ ನದಿ ಒಂದು ಹರಿತಾ ಇರ್ತದೆ ಪಕ್ಕದಲ್ಲಿ. ಆ ಕೊಂಚ ನದಿಯ ದಡೆಯಲ್ಲಿ ನಮ್ಮ ರಾಮ, ಲಕ್ಷ್ಮಣ ಮತ್ತು ಸೀತೆಯವರು ಒಂದು ಕುಟೀರವನ್ನು ನಿರ್ಮಿಸ್ಬಿಟ್ಟು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಒಂದು 8 ಯೋಜನೆ ದೂರದಲ್ಲಿ ಖರ ಎಂಬ ರಾಕ್ಷಸ ಪಾತಾಳ ಲಂಕೆಯನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನ ಕರಣ ಹೆಂಡತಿ ಬಂದು ಚಂದ್ರನಕ್ಕಿ ಅಂತ, ಅಂದರೆ ರಾವಣನ ತಂಗಿ ಹೆಸರು ಚಂದ್ರನಕ್ಕಿ. ಅದರಲ್ಲಿ ಶೂರ್ಪಣಕ್ಕಿ ಅಂತ ಬಂದರೆ ಇದು ಚಂದ್ರನಕ್ಕಿ ಅಂತ ಬರ್ತಾರೆ. ಅವ್ರಿಗೆ 2 ಮಕ್ಕಳಿರ್ತಾರೆ. ಯಾರು? ಸುಂದರ ಮತ್ತು ಸಂಬುಕ ಅಂತ. ಇದರ ಮೇನ್ ಪಾರ್ಟ್ ಅಂದರೆ ಸಂಬುಕ. ಈ ಸಂಬುಕ ಮತ್ತು ಇವರು ಇರ್ತಾರೆ. ಸಂಬುಕ ಏನು ಮಾಡ್ತಾ ಇರ್ತಾನೆ ಅಂದರೆ, ಒಂದು ಖಡ್ಗವನ್ನು ಪಡಿಬೇಕು. ಆ ಖಡ್ಗದ ಹೆಸರು ಸೂರ್ಯಾಸನ ಖಡ್ಗ ಅಂತ. ಆ ಖಡ್ಗ ಪಡಿಬೇಕಾದ್ರೆ ಏನು ಸರತ್ತಂದರೆ 12 ವರ್ಷಗಳ ಕಾಲ ತಪಸ್ ಮಾಡಬೇಕು. ಆ ತಪಸ್ಸಾದರೆ ನಮಗೆ ಸೂರ್ಯಾಸನ ಖಡ್ಗ ದೊರೆಯುತ್ತದೆ. ಅದರಿಂದ ಏನು ಮಾಡ್ತಾನೆ, ಅವನೊಂದು ಜಾಗದಲ್ಲಿ ಸೂರ್ಯಾಸನ ಖಡ್ಗಕ್ಕೋಸ್ಕರ ತಪಸ್ ಮಾಡ್ತಿರ್ತಾನೆ. ತಪಸ್ಸಾಗಿ 12 ವರ್ಷ ಆಗಿರ್ತದೆ. 12 ವರ್ಷ ಆಗಿ ಇನ್ನೇನು ಯಕ್ಷ ದೇವತೆಗಳೆಲ್ಲ ಬಂದು ಇನ್ನೇನು ಎಲ್ಲ ತಪಸ್ ಪಡಿಸ್ತು. ಅದರಿಂದ ಎಲ್ಲ ದೇವತೆಗಳು ಆ ಖಡ್ಗಕ್ಕೆ ಪೂಜೆ ಮಾಡಿ ಬಂದು ಆ ಪದೇ ಮೇಲೆ ಇಟ್ಬಿಟ್ಟೋಗಿರ್ತಾರೆ. 12 ವರ್ಷ ಆಯ್ತಲ್ವಾ, ಆ ಕಾರಣದಿಂದ ಅವ್ನು ಕುಂತಿರೋ ಜಾಗದಲ್ಲೇ ಅವ್ನು ಬಳಸೋ ಸುತ್ತ ಬಿದಿರುಟೆ ಬಿದಿರು. ಆ ಒಳಗಡೆ ಇರ್ತಾನೆ. ಯಾರು? ನಮ್ಮ ಸಂಬುಕ. ಆ ಕ್ಷಣದಲ್ಲಿ ಏನಾಯ್ತದೆ, ತಾಯಿಯಾದಂತಹ ಚಂದ್ರನಕ್ಕಿ, ರಾವಣನ ತಂಗಿ, ಅವ್ರ ತಾಯಿ ಆಗ್ಬೇಕಲ್ವಾ, ಆ ಚಂದ್ರನಕ್ಕಿ ತುಂಬ ಖುಷಿಯಿಂದ 12 ವರ್ಷ ತುಂಬಿತು, ನನ್ನ ಮಗ ಸೂರ್ಯಾಸನ ಖಡ್ಗವನ್ನು ಪಡ್ಕೊಂಡಿದ್ದಾನೆ ನೋಡ್ಮಾ ಅಂದ್ಬಿಟ್ಟು ತುಂಬ ಖುಷಿಯಿಂದ ಸಡಗರ ಸಂಭ್ರಮದಿಂದ ಅವಳು ಬರ್ತಾ ಇರ್ತಾಳೆ. ಎಲ್ಲಿಂದ? ಪಾತಾಳ ಲಂಕೆಯಿಂದ. ಅಲ್ಲಿ ತಪಸ್ ಮಾಡ್ತಾ ಇರ್ತಾನೆ. ಅಲ್ಲಿ ಮಗ ತಪಸ್ಸು ಮಾಡೋಕ್ಕೆ ಬರ್ತಾ ಇರ್ತಾನೆ. ಅಲ್ಲಿ ನಿಂತಿರ್ತದೆ. ಅದೇ ಕ್ಷಣದಲ್ಲಿ ಲಕ್ಷ್ಮಣ ಅಲ್ಲಿ ಕುಟೀರದಲ್ಲಿ ಇರ್ತಾನೆ. ಹಂಗೆ ಸರಿ ಆಯಿತು, ಬೇಸರ ಆಯ್ತು ಅಂದ್ಬಿಟ್ಟು ಹಂಗೆ ಆ ದಂಡಕಾರ್ಯನ ಸುತ್ಕೊ ಬರ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ನೋಡ್ತಾನೆ, ಖಡ್ಗ ನೋಡ್ಬಿಡ್ತಾನೆ. ಯಾವುದು? ಸೂರ್ಯಾಸನ ಖಡ್ಗವನ್ನು ನೋಡ್ಬಿಟ್ರೆ ನಮ್ಮ ಲಕ್ಷ್ಮಣ ನೋಡೋಕೆ ಫಲ ಅಂತ ಹೊಳಿತಾ ಇರ್ತದೆ. ದೇವಲೋಕದಿಂದ ಬಂತ ಖಡ್ಗ, ಅದು ತಪಸ್ಸು ಮಾಡಿದ ಖಡ್ಗ ಯಾವ ರೀತಿ ಕಾಣ್ತದೆ, ಮಾಮೂಲಿಗೂ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇರ್ತದೆ. ಅದರಿಂದ ಅವನೇನು ಮಾಡ್ತಾನೆ, ಸುಮ್ಮನೆ ಹಿಂಗೆ ಎತ್ಬಿಟ್ಟು ಹಿಡ್ದು ಕತ್ತರಿಸ್ಬಿಡ್ತು, ಹಿಂಗೆ ಅಂದ್ಬಿಡ್ತಾನೆ ಕೈನ. ಆವಾಗ ಬಿದಿರುಟ್ಟು ಬಂದು ಕಚ್ಚಾಯ್ತದೆ. ಅದ್ರೊಳಗಡೆ ಯಾರು? ನಮ್ಮ ಸಂಬುಕ ಇರ್ತಾನೆ. ಅವ್ನು ಗೊತ್ತಿರಲ್ಲ ಪಾಪ ಯಾರು? ನಮ್ಮ ಲಕ್ಷ್ಮಣನಿಗೆ. ಆವಾಗ ಹೆಂಗಾಯ್ತದೆ ಅಂದರೆ, ಕಚ್ಚಿದ ತಕ್ಷಣ ಎಲ್ಲ ತುಂಡಾಗ್ಬಿಡ್ತದೆ. ರುಂಡ ಕೆಳಗಡೆ ಇರ್ತದೆ, ತಲೆ ಆರ್ಬಿಡ್ತದೆ. ಆವಾಗ ಅವ್ನ ಕಣ್ಣಿಗೆ ಹೆಂಗೆ ಕಾಣ್ತದೆ ಅಂದರೆ, ಕವಿ ವರ್ಣನೆ ನೋಡಿ. ಅಲ್ಲಿ ತಲೆ ಅಂದರೆ ಇದು ತಲೆ, ಇದು ದಂಟು ಅಂದರೆ ಇದು ಬರ್ತಲ್ಲ ನಮ್ಮ ಮೊಗ್ಗು, ಮೊಗ್ಗು ತಾವರೆ ಮೊಗ್ಗು, ತಾವರೆ ಹೂವು. ತಲೆ ಬಂದು ತಾವರೆ ಹೂವು, ಇದು ಬಂದು ದಂಟು ರಕ್ತ. ಇದು ತಲೆ, ತಾವರೆ ಹೂವು ಬಂದು ತಲೆ, ದಂಟು ಬಂದು ರಕ್ತ. ಆ ರೀತಿ ವರ್ಣನೆ ಅವ್ನ ಕಣ್ಣಿಗೆ ಹಂಗೆ ಕಾಣ್ತದೆ. ತಾವರೆ ಹೂ ಥರ ಕಾಣ್ತದೆ, ರಕ್ತ ಸಿರ್ನ ಆರ್ತಾ ಇರ್ತದೆ. ಅವ್ನ ತಲೆ ಮೇಲೆ ಹೋಗಿರ್ತದೆ, ಮೊಗ್ಗು ಥರ, ತಾವರೆ ಮೊಗ್ಗು ಥರ. ಅದು ನೋಡ್ಬಿಟ್ಟು ಅವನಿಗೆ ಬೇಸರ ಆಗ್ಬಿಡ್ತದೆ. ಯಾರು? ನಮ್ಮ ಲಕ್ಷ್ಮಣನಿಗೆ. ನಾಣ್ಯ ಈ ಥರ ತಪ್ಪು ಕೆಲಸ ಮಾಡ್ಬಿಟ್ನಲ್ಲ, ನಾನು ಹಿಂಗಾಗ್ಬಿಡ್ತಲ್ಲ ಅನ್ನೋ ಫುಲ್ಲು ತುಂಬ
ಬೇಸರ ಆಗ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಅಣ್ಣ ಹತ್ರ ಊಟ ಕಡ್ಗೆ ಎತ್ಕೊಂಡು ಹೋಯ್ತಾನೆ. ಅವ್ನು ಕಡ್ಗೆ ಎತ್ಕೊಂಡು ಅಣ್ಣ ಈ ಥರ ಆಗೈತೆ ಅಂತ ದುಃಖದ ಸಂಗತಿನ ನಮ್ಮ ರಾಮನಿಗೆ ಮತ್ತು ಸೀತೆಗೆ ತಿಳಿಸ್ತಾನೆ. ಅದರಿಂದ ಸಮಾಧಾನ ಮಾಡಿಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲಿರ್ತಾರೆ. ಒಂದು ಕಡೆ ನಮ್ಮ ಚಂದ್ರನಕ್ಕಿ ಖುಷಿ ಸಂಭ್ರಮ ಸಡಗರದಿಂದ ಬರ್ತಾ ಇರ್ತಾಳೆ. ಎಲ್ಲಿಗೆ ನನ್ನ ಮಗ ಸೂರ್ಯಾಸನ ಕಟ್ಕೊಂಡು ಪಡೆದ್ಬಿಟ್ಟವನೇ, ನನ್ನ ಮಗ ಶ್ರೇಷ್ಠ ವ್ಯಕ್ತಿ, ಹಂಗೆ ಹಿಂಗೆಲ್ಲ ಪಡೆದ್ಬಿಟ್ಟವನೇ ಬಿಟ್ಟು ಬರ್ತಾಳೆ ಸಂತೋಷದಿಂದ. ಬಂದು ನೋಡಿದ ತಕ್ಷಣನೇ ಅವಳ ಮನಸ್ಸೇ ಮುರಿದೈತದೆ, ಎದೆ ಡಮ್ ಅಂತ ಹೊಡ್ತದೆ. ಯಾಕಂದ್ರೆ ಮಗ ಎತ್ತಿ ರಾಕ್ಷಸರೇ ಆಗಲಿ ಯಾರಾಗಲಿ ಎತ್ತ ಮಗ ಅಂದರೆ ಎಲ್ಲರೂ ಪ್ರೀತಿನೇ. ಅದರಲ್ಲೂ ಮಗ ಸತ್ತೋಗವಣೆ, ಮುಂಡ ಒಂದು ಕಡೆ, ತಲೆ ಒಂದು ಕಡೆ, ಮುಂಡ ಒಂದು ಕಡೆ ಬಿದ್ದಿರೋ ನೋಡ್ಬಿಟ್ಟು ಅವಳಿಗೆ ರಕ್ತ ನೋಡ್ಬಿಟ್ಟು ಫುಲ್ಲು ಹುಚ್ಚಿ ಆಗ್ಬಿಟ್ಟು ತಲೆ ತೆಚ್ಕೊಂಡು ಜುಟ್ಟು ಕಿತ್ಕೊಂಡು ಫುಲ್ಲು ಹೊತ್ಕೊಂಡು ಬಿದ್ದು ಒದ್ದಾಡ್ಕೊಂಡು ಹೇಳ್ತಾಳೆ. ನನ್ನ ಮಗ ಹಿಂಗೆ ಆಗ್ಬಿಟ್ನಲ್ಲ ಏನು ಮಾಡೋದಪ್ಪ ಸ್ವಾಮಿ ಎಲ್ಲ ದೇವ್ರನ್ನ ಬೇಡ್ಕೊಂಡು ಹೇಳ್ತಾಳೆ. ಆಮೇಲೆ ಒಂದೊಂದು ಗಂಟೆ ಹೊತ್ಬಿಟ್ಟು ತನ್ನನ್ನು ತಾನೇ ಸಮಾಧಾನ ಮಾಡ್ಕೊಂಡು ಯಾರು ನನ್ನ ಮಗನ ಅನ್ಕೊಂಡು ಅವ್ನು ಬಿಡುದ್ಲ, ಅವ್ನ ವಂಶನೇ ಸರ್ವಂಶ ಮಾಡ್ತೀನಿ, ಅವ್ನು ಎಲ್ಲೇ ಇರಲಿ, ಆಕಾಶದಲ್ಲೇ ಇರಲಿ, ಭೂಮಿಯ ಮೇಲೆ ಇರಲಿ, ಎಲ್ಲೇ ಇರಲಿ, ಯಾವ ಲೋಕದಲ್ಲಿ ತ್ರಿಲೋಕದಲ್ಲಿ ಇರಲಿ, ಎಲ್ಲೋಗಲಿ ನಾನು ಬಂದು ಅವನು ಸನ್ಮಾನ ಮಾಡ್ತೀನಿ, ಅವನು ಸಾಯಿಸ್ತೀನಿ ಅನ್ನೋ ನಿರ್ಧಾರ ತಗೊಂಡು ಆ ಕಡೆ ಹಿಂಗೆ ನೋಡ್ಬಿಟ್ಟು ಒಂದು ಹೆಜ್ಜೆ ಆಗಿರುತ್ತೆ, ಹೆಜ್ಜೆ ಮುಖಾಂತರನೇ ಹೋಯ್ತಾ ಇರ್ತಾರೆ. ಆ ಹೆಜ್ಜೆ ನಮ್ಮ ರಾಮ ಲಕ್ಷ್ಮಣ ಇರ್ತಾರಲ್ಲ ಕುಟೀರ ನಿರ್ಮಾಣಿಸ್ಕೊಂಡು ಆ ದಂಡಕಾರಣ್ಯದ ಕಂಸನ ದಡೆಯಲ್ಲಿ ಹೋಯ್ತಾಳೆ. ಅವಳು ಒಂದು ವಿದ್ಯೆ ಕಲ್ತಿರ್ತಾಳೆ. ಯಾವ ವಿದ್ಯೆ ಅಂದರೆ ಅದೊಂದು ಅದ್ಭುತ ವಿದ್ಯೆ. ಅದು ಯಾವ ರೀತಿ ಅಂದರೆ ಚಂದ್ರನಕ್ಕಿ ರೂಪ ಪರಿವರ್ತನೆ ಎಂಬ ವಿದ್ಯೆನ ಕಲ್ತಿರ್ತಾಳೆ. ಅದರಿಂದ ರೂಪನ ಬದಲಾಯಿಸ್ಕೊತಾಳೆ ಚಂದ್ರನಕ್ಕಿ. ದೂರದಿಂದ ನೋಡ್ತಾಳೆ ರಾಮ ಲಕ್ಷ್ಮಣ ಸೀತೆ ಇರ್ತಾರೆ. ಅದು ನೋಡ್ಬಿಟ್ಟು ಅವಳು ರೂಪ ಪರಿವರ್ತನೆ ವಿದ್ಯೆಯನ್ನು ಮಾಡಿಕೊಂಡು ಬದಲಾಯಿಸ್ಕೊಂಡು ಒಂದು ಸುಂದರ ಯುವತಿ, ರಂಬೆ ಊರ್ವಶಿ ಮೇಣಿಕೆ ಥರ ಹಂಗೆ ಸುಂದರತೆಯಿಂದ ಲಾವಿನ್ಯತೆಯಿಂದ ಕೂಡಿರುವಂಥ ಒಂದು ಯುವತಿಯಾಗಿ ಅವಳು ಇನ್ನೇನು 18, 19, 20 ವರ್ಷ ಯುವತಿ, ತುಂಬಿದ ಯುವತಿ ಥರ ಕಾಣ್ತಾಳೆ. ಆವಾಗ ಅವ್ರು ಹೆಂಗೆ ಬರ್ತಾಳೆ ಅಂದರೆ ಅವರು ನಮ್ಮ ರಾಮ ಲಕ್ಷ್ಮಣ ಇರ್ತಾರಲ್ಲ ಅಜಕ್ಕೆ ಹಿಂಗೆ ಅಳಿಸ್ಕೊಂಡು ಯಾವ ರೀತಿ ಹೆಣ್ಣು ಬರ್ತಾರೆ ಆ ರೀತಿ ರಾಣಿ ಯಾವ ರೀತಿ ಗಾಂಭೀರ್ಯದಿಂದ ಯಾವ ರೀತಿ ಅವರ ನಲುಕು ಬಳಕು ರೀತಿ ಬರ್ತಾರಲ್ಲ ವರ್ಣನೆ ಥರ ನಮ್ಮ ಕವಿ ಮಾಡವಣೆ ಅಲ್ಲಿ ಬರ್ತಾರೆ. ಆವಾಗ ಅವಳು ಹೆಂಗೆ ಬರ್ತಾಳೆ ಅಂದರೆ ಚಿಕ್ಕಣಿ ಅಂದರೆ ಇಬ್ನಿ, ಇವಾಗ ಗರ್ಕೆ ಮೇಲೆ ಇಬ್ನಿ ಇರ್ತಲ್ಲ ಆ ಥರ ಇಬ್ನಿ ಚಿಕ್ಕ ಕಣ್ಣೀರು ಇಲ್ಲಿ. ಆದರೆ ಸುಂದರ ಯುವತಿ, ಈ ದಟ್ಟ ಅರಣ್ಯದ ಮಧ್ಯೆಯಲ್ಲಿ ಈ ಥರ ಸುಂದರ ಯುವತಿ ಯಾಕಪ್ಪ ಈ ಥರ ಹತ್ಕೊ ಬರ್ತಾ ಇದ್ದಿಲ್ಲ ಅಂತ ಇವ್ರಿಗೆ ಬೇಸರ ಆಗ್ಬಿಡ್ತಾರೆ ನಮ್ಮ ಲಕ್ಷ್ಮಣ ಮತ್ತು ನಮ್ಮ ಸೀತೆಗೆ. ಸರಿ ಆಯಿತು, ಯಾರಮ್ಮ ನೀನು, ಯಾಕಮ್ಮ ಏನಾಯಿತು, ಪ್ರಾಣಿ ಆಟಾಡ್ಸ್ಕೊಂಬಂತ, ಇಲ್ಲ ರಾಕ್ಷಸ ಆಟಾಡ್ಸ್ಕೊಂಬಂದ್ರ, ಇಲ್ಲ ಕರಡ ಆಟಾಡ್ಸ್ಕೊಂಬಂದ್ರ, ಇಲ್ಲ ಪಕ್ಷಿ ಆಟಾಡ್ಸ್ಕೊಂಬಂದ್ರ, ಏನಾಯಿತು ಏನು ಅಂತ ಮಾತಾಡ್ತಾಯಿಲ್ಲ. ಸೀತೆ ಕರೆದು ಅವ್ರನ್ನ ತಲೆ ಸವ್ರ್ಬಿಟ್ಟು ಯಾಕೆ ಕಣ್ಣೀರು ಒರೆಸ್ಬಿಟ್ಟು ಯಾಕಂತ ಕೇಳಿದ್ರು ಹೇಳ್ತಾ ಇಲ್ಲ. ಸರಿ ಆಯಿತು ಏನಪ್ಪ ಮಗು ಏನಾಯಿತು ಅಂತ ಕೇಳಿದಾಗ ಕೊನೆಗೆ ಅವಳು ಏನಾಗಿರ್ತದೆ ಅಂದರೆ ಅವಳ ಮನಸ್ಸಲ್ಲಿ ಅಲ್ಲಿ ಮಗ ಸತ್ತೋಗಿರ್ತಾನೆ. ಬಂದಿರೋ ಕಾರಣ ಇವ್ರನ್ನ ಸಾಯಿಸ್ಬೇಕಂತ ಲಕ್ಷ್ಮಣನ. ಆದರೆ ಲಕ್ಷ್ಮಣ ಮತ್ತು ರಾಮನ ರೂಪವನ್ನು ನೋಡ್ಬಿಟ್ಟು ಅವ್ರ ರೂಪಕ್ಕೆ ಲಾವಿನ್ಯಕ್ಕೆ ಮಾರು ಹೋಗ್ತಾಳೆ. ಅವಳು ಸೋತೈತಲ್ಲ ಅವ್ರ ರೂಪಕ್ಕೆ, ಒಂದು ಸೌಂದರ್ಯಕ್ಕೆ, ಬ್ಯೂಟಿಗೆ ಸೋತೋಗ್ಬಿಟ್ಟು ಏನಿಲ್ಲ ನೀವಿಬ್ಬರಲ್ಲಿ ನನ್ನ ಯಾರೊಬ್ಬರು ಮದುವೆ ಆಗಬೇಕು ಅಂತ ಒಂದೇ ದಿಟ್ಟ ನಿರ್ಧಾರ ಹೇಳ್ಬಿಡ್ತಾರೆ. ದಿಟ್ಟ ನಿರ್ಧಾರ ತಗೊಂಡು ಸಡನ್ನಲ್ಲಿ ಅವ್ನಿಗೆ ಹೇಳ್ಬಿಡ್ತಾರೆ. ಅದಕ್ಕೆ ರಾಮ ಲಕ್ಷ್ಮಣ ಮುಖ ನೋಡ್ಕೋತಾರೆ. ಸೀತೆ ಬೇರೆ ಒಂದು ಕಡೆ ಮುಗುಳಿನಾಗೆ ನೆಗ್ತಾಳೆ, ಏನಪ್ಪ ಈ ಥರ ಅಂದ್ಬಿಟ್ಟು. ಸೀತೆ ಸುಮ್ಮನೆ ಸೈಲೆಂಟಾಗಿ ನಗ್ಬಿಟ್ಟು ನಿಂತಿರ್ತಾಳೆ. ಆವಾಗ ರಾಮ ಹೇಳ್ತಾನೆ, ನನ್ನ ಮೊದಲೇ ಮದುವೆ ಆಗಿದೆ, ನನಗೆ ಸೀತೆ ನೋಡಿದ್ರೆ ನಮ್ಮ ಪತ್ನಿ, ನಾನು ಏಕಪತಿ ವಿಘ್ನ ಅಂತ ಹೇಳ್ಬಿಡ್ತಾಳೆ. ಅದಕ್ಕೆ ಲಕ್ಷ್ಮಣ ಕೇಳಿದ ತಕ್ಷಣ ಲಕ್ಷ್ಮಣ ನನಗಿಲ್ಲ, ನನಗೋಸ್ಕರನೇ ನನ್ನ ಊರ ಮೇಲೆ ಅಲ್ಲಿ ಕಾಯ್ಕೊಂಡಿದ್ದಾಳೆ, ನಾನು ಅದು ಬಿಟ್ಬಿಟ್ಟು ಇಲ್ಲಿ ಮಾಡ್ಕೊಂಡು ಸರಿನಾ ಅಂತ ಹೇಳ್ತಾಳೆ. ಆದರೆ ಮಾಮೂಲಿ ರಾಮಾಯಣದಲ್ಲಿ ಏನಾಯ್ತದೆ, ಅವ್ರು ಲಕ್ಷ್ಮಣ ಬಾಣ ಬಿಟ್ಟು ಅವ್ರು ಮೂಗು ಕಟ್ ಮಾಡಿ ಕಳಿಸ್ತಾನೆ. ಆ ಕಾರಣದಿಂದ ರಾವಣ ಇವ್ರನ್ನ ಅಪಹರಣ ಮಾಡ್ತಾನೆ. ಇದರಲ್ಲಿ ಬಂದು ಆ ರೀತಿ ಇಲ್ಲ, ಅಷ್ಟೇ ಹೇಳ್ತಾರೆ ಸಮಾಧಾನದಿಂದ. ಅವಳು ಸಮಾಧಾನದಿಂದ ಹೋಯ್ತಾಳೆ. ಬಂದಿರೋ ಕಾರಣ ಮಗ ಸತ್ತೋಗಿರೋ ಕಾರಣ, ಆ ಕಾರಣ ಅದಕ್ಕೆ ನೋಡಿ ಅದು ವ್ಯತ್ಯಾಸ. ಅಲ್ಲಿ ಮೂಗು ಕೊಡಿತಾರೆ, ಇಲ್ಲಿ ಮಗನ ಕೊಂದಿರ್ತಾನೆ ಯಾರು, ನಮ್ಮ ಲಕ್ಷ್ಮಣ. ಇದು ಕಾರಣ ಇರ್ತದೆ. ಏನಾಯ್ತದೆ ಅಂದರೆ ಮತ್ತೆ ಸರ್ ಹೋಯ್ತಾಳೆ ಅವಳು ಮಾಮೂಲಿ ಹೋಗ್ಬಿಟ್ಟು ಮಾಮೂಲಿ ರೂಪ ಹೆಂಗೆ ತಳ್ಕೊಂಡು ರೂಪ ಪರಿವರ್ತನೆ ವಿದ್ಯೆಯಿಂದ ನಮ್ಮ ಪಾತಾಳ ಲಂಕೆಯನ್ನು ಆಳ್ವಿಕೆ ಮಾಡ್ತಾ ಇರ್ತಾನಲ್ಲಪ್ಪ ಅವ್ರ ಗಂಡ. ಯಾರು ಅಂದರೆ ಖರ ಎಂಬ ದೊಡ್ಡ ರಾಜ, ರಾಕ್ಷಸವನು, ರಾಕ್ಷಸ ಕುಟುಂಬದ ವರ್ಗದವರಲ್ವಾ, ಆಳ್ವಿಕೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಹೇಳ್ತಾನೆ ಎಲ್ಲ ಸಂಗತಿ, ನನ್ನ ಮಗ ಈ ಥರ ಸತ್ತೋದ, ಈ ಥರ ಒಬ್ಬ ಹಂಗಲ್ವ ಇದ್ದಾರೆ ರಾಮ ಲಕ್ಷ್ಮಣ ಅನ್ನೋರು ಅಯೋಧ್ಯೆಯಿಂದ ಬಂದು ಈ ಥರ ಪೊಣಸ್ ಬಂದಿದ್ದಾರೆ, ಈ ಥರ ಇದರದ್ದು ಎಲ್ಲ ವಿಷಯ, ಎಲ್ಲ ಸಂಗತಿಯಲ್ಲಿ ಏನೇನು ನಡೀತು ಎಲ್ಲ ವಿಷಯವನ್ನ ಅಲ್ಲಿ ತಿಳಿಸ್ತಾಳೆ ಯಾರೋ ಅವ್ರ ಗಂಡನಿಗೆ. ಆಗ ಅವ್ರ ಗಂಡ ರೊಚ್ಚಿಗೆದ್ದು ಬಿಡ್ತಾನೆ. ಏನಂತ, ನನ್ನ ಮಗ ನಾ ಜನ್ಮ ಕೊಟ್ಟ ಕುಮಾರ ಹಿಂಗಾಯ್ತಲ್ಲ, ನನ್ನ ಮಗನಿಗೆ ಈ ರೀತಿ ಆಯ್ತಲ್ಲ, ಇದು ಉಂಟೆ, ನನ್ನ ಮಗ ಹೋಗಿದ್ದೆ ಯಾವುದ ಕೆಲಸಕ್ಕೆ, ಆಗಿರೋದೆ ಮಗನೂ ಇಲ್ಲ ಅಲ್ಲ, ಅವ್ನು ವಿದ್ಯೆ 12 ವರ್ಷ ಮಾಡಿದಂಥ ಸೂರ್ಯಾಸನ ಖಡ್ಗವೂ ಇಲ್ಲವಲ್ಲ ಅಂದ್ಬಿಟ್ಟು ರೊಚ್ಚಿಗೆದ್ಬಿಟ್ಟು ಸರಿ ಆಯ್ತಂದ್ಬಿಟ್ಟು ಎಲ್ಲ ಸ್ನೇಹಿತರು, ಚಕ್ರಾಧಿಪತಿಗಳು, ಅಕ್ಕಪಕ್ಕ ರಾಜ್ಯವರು, ನೆರೆಯವರ ರಾಜ್ಯಗಳನ್ನ ಎಲ್ಲರನ್ನು ಕಟ್ಕೊಂಡು ದೊಡ್ಡ ಸೈನ್ಯ ಬರ್ತದೆ. ಹಿಂಗೆ ಸಂಕ ಕಾಲೆ ಊದ್ಕೊಂಡು ಹಿಂಗೆ ಭೂಮಿ ಆಕಾಶ ಎಲ್ಲ ಒಂದಾಗೋ ಥರ ಬರ್ತಾ ಇರ್ತದೆ ಅಲ್ಲಿಂದ. ಆ ಕ್ಷಣದಲ್ಲಿ ನಮ್ಮ ರಾವಣ ಅಂದರೆ ಅಳಿಯ
ತಂಗಿ ಮಗ ಅಲಿಯಬೇಕು ಅದು ಸಾವು ಅವನು ಬೇಜಾರಾಗ್ಬಿಟ್ಟು ಅವನು ಅವ್ರ ಜೊತೆನೆ ಬರ್ತಾಯಿದ್ದಾನೆ, ವಿಷಯ ಮುಟ್ತಾ ಅವನಿಗೂ ವಿಷಯ ಅವ್ನು ದೊಡ್ಡ ಕಾಳು ಉತ್ಕೊಂಡು ಬರ್ತಾಯಿರ್ತಾರೆ. ಅದು ನೋಡ್ಬಿಟ್ಟು ನಮ್ಮ ರಾಮ ಲಕ್ಷ್ಮಣನಿಗೆ ಗಾಬರಿ ಆಗ್ಬಿಡ್ತದೆ, ಏನಪ್ಪ ಈ ರೀತಿ ಆಯ್ತಲ್ಲ ಅಂದ್ಬಿಟ್ಟು. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ರಾಮ ಕೂತಿದ್ದನು ಎದ್ಬಿಟ್ಟು ನಾನು ಹೋಗ್ಬಿಟ್ಟು ಅವ್ನು ನೋಡ್ಕೊಳ್ತೀನಿ, ನೀನು ಇಲ್ಲೇ ಇರೋ ತಾಯಿ ಅತ್ತಿಗೆ ಇದ್ದಾರೆ ಇಲ್ಲೇ ಇರೋ ಅಂತ ಹೇಳ್ತಾರೆ. ಆದರೆ ಲಕ್ಷ್ಮಣ ಆ ರೀತಿ ಅಲ್ಲ, ಅಣ್ಣ ನೀನೇ ಇಲ್ಲರಣ್ಣ, ನನಗೇನು ಆಪತ್ತೇನೋ ಬರ್ತಂದ್ರೆ ನಾನು ಕರಿತೀನಿ ನೀನು ಬರುವಂತೆ ಅಂತ ಹೇಳ್ತಾರೆ ಇದರಲ್ಲಿ. ಅದಕ್ಕೆ ಆಮೇಲೆ ಬಾಣದ ಬತ್ತಳಿಕೆಯನ್ನು ಎತ್ಕೊಂಡು ರಾಮನ ಹತ್ರ ಬಾಣದ ಬತ್ತಳಿಕೆಯನ್ನು ಎತ್ಕೊಂಡು ನಮ್ಮ ಲಕ್ಷ್ಮಣ ಹೋಯ್ತಾನೆ. ಅವ್ರ ಹತ್ರ ಹೋಗ್ಬಿಟ್ಟು ಅವ್ನು ಒಂದೇ ಒಂದು ಬಾಣ ಬಿಡ್ತಾನೆ ನಮ್ಮ ಲಕ್ಷ್ಮಣ. ಅವರು ಆಕಾಶದಿಂದ ಇಳಿದು ಬರ್ತಾ ಇರ್ತಾರೆ, ಆ ರೀತಿ ಕಾಣುತ್ತೆ, ಆ ರೀತಿ ಕವಿ ವರ್ಣನೆ ಮಾಡಿದ್ದಾನೆ. ಆವಾಗ ಒಂದೇ ಬಾಣ ಬಿಟ್ಟಾಗ ಅವೆಲ್ಲ ಸರಿಸಮನಾಗಿ ಮಣಗೋಗ್ತಾರೆ. ಎಲ್ಲವೂ ಸೈನಿಕರ ಸತ್ಮೇಲೆ ಇನ್ನೇನು ಅವರು ಸೂರ್ಯಾಸನ ಕಡೆ ಅವನ ಹತ್ರನೂ ಇರ್ತದೆ, ಕರಾಯಿಂಬ ರಾಕ್ಷಸನ ಹತ್ರ. ಆಮೇಲೆ ಕಟ್ಟಿಗೆ ಬಂದ್ಬಿಡ್ತಾರೆ. ನಂತರ ರಾವಣ ಬರ್ತಾನೆ ಅಲ್ಲಿಗೆ ಕುಟ್ಟಿರೋದ ಹತ್ರ ಬಂದ್ಬಿಟ್ಟು ನೋಡ್ತಾನೆ, ಅವನು ಅಷ್ಟೇ ಅಲ್ಲೇ ಸತ್ತೋಗಿದ್ದಾನೆ. ಬಂದಿರೋದು ಕಾರಣ ಯುದ್ಧಕ್ಕೆ, ಯಾರು ನಮ್ಮ ಇವನು ಸತ್ತೋಗವಣೆ ಸಂಬುಕ ಅಂತ. ಆದರೆ ನಮ್ಮ ಸೀತೆಯ ರೂಪ ಲಾವಣ್ಯ ಅವಳ ಸೌಂದರ್ಯಕ್ಕೆ ಸೋತು ಹೋಗ್ತಾನೆ, ಮರಳಾಗೋಯ್ತಾನೆ ನಮ್ಮ ರಾವಣ. ನೋಡಿ ಯಾವ ರೀತಿ ಅಲ್ಲಿ ಸತ್ತೋಗಿದ್ದಾನೆ ಅಂದ್ಬಿಟ್ಟು ಬಂದರೆ, ತಂಗಿನೂ ಅದೇ ಥರ ಆಗ್ಬಿಟ್ಲು, ಇವರ ರೂಪಕ್ಕೆ ಸೋತ್ಬಿಟ್ಲು, ಅಣ್ಣನೂ ಅದೇ ರೀತಿ ಆಗ್ಬಿಟ್ಟ. ಓಕೆ ಆಯಿತು, ಅವಳು ಸೋತ್ಬಿಟ್ಟು ನಂತರ ಕಣ್ಣಾಕ್ಬಿಟ್ಟು ಹೋಗ್ಬಿಡ್ತಾನೆ ಅವ್ರ ಲಕ್ಷ್ಮಣ. ಲಕ್ಷ್ಮಣ ಅಲ್ಲ, ನಮ್ಮ ರಾವಣ. ನಂತರ ಅವ್ರನ್ನ ಅಪಹರಣ ಮಾಡ್ತಾನೆ, ವಿಮಾನ ಹೇಳೋದ್ರ ಮೂಲಕ ಅಪಹರಣ ಮಾಡಿಬಿಟ್ಟು ನಂತರ ಅವಳನ್ನ ಪ್ರಮಾದವನದಲ್ಲಿ ಇರಿಸ್ಬಿಟ್ಟು ಏನೇನೋ ಪ್ರಯತ್ನ ಮಾಡ್ತಾನೆ ನಮ್ಮ ಸೀತೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ. ಆದರೆ ಅವಳು ರಾಮನ್ ಬಿಟ್ಬಿಟ್ಟು ಇನ್ಯಾರನ್ನೂ ಮಾಡ್ಕೊಳ್ಳಲ್ಲ ಅಂತ ಅವಳು ನಿರ್ಧಾರ ತಗೊಳ್ತಾಳೆ. ಅವಳು ತಲೆ ಬೊಕ್ಕು ನಿಂತಾಳೆ. ಅವ್ನು ಏನೇನೋ ಸೌಂದರ್ಯ ಅವನು ಎಲ್ಲ ಬಂದ್ರು, ಅಲಂಕಾರ ಬಂದ್ರು ಅವಳು ತಲೆ ಎತ್ತು ನೋಡ್ತಿರಲ್ಲ. ಅವನೊಂದು ತುನ್ನಕ್ಕೆ ಸಮನಾಗಿ ಕಾಣ್ತಾಳೆ ನಮ್ಮ ಸೀತೆ. ಅದು ಮುಖ್ಯ ಸೀತೆಯಲ್ಲಿರುವಂಥ ಗುಣ. ಒಂದು ಹುಲ್ಲಿ ಕಡ್ಡಿಗೆ ಹೋಲಿಸ್ತಾಳೆ ನಮ್ಮ ರಾವಣ. ಅದರಿಂದ ಅವನು ಬೇಸರಿರ್ತಾನೆ, ಇನ್ನೂ ಆಗಲ್ಲ ಇವಳು ನನಗೆ ಹೋಲ್ಸಲ್ಲ ಅಂದ್ಬಿಟ್ಟು ನಾನೇ ರಾಮ ಲಕ್ಷ್ಮಣ ತಕ್ಕ ಹೋಗಿ ಅವ್ರನ್ನ ಇಬ್ಬರನ್ನು ಸೋಲಿಸ್ಬಿಟ್ಟು ಇವಳು ಸೀತೆಯನ್ನು ಒಪ್ಪಿಸ್ಬೇಕು ಅಂತ ಕಾರಣ ಇರ್ತದೆ. ಆಮೇಲೆ ನಂತರ ಇನ್ನೊಂದು ಏನು ಮಾಡಿರ್ತಾನೆ ಅಂದರೆ, ಒಂದು ದೊಡ್ಡ ಬಹುರೂಪಿಣಿ ವಿದ್ಯೆಯನ್ನು ಕಲ್ತು ಅವಳಿಗೆ ಹೋಲಿಸ್ಕೋಸ್ಕರ ಬಹುರೂಪಿಣಿ ವಿದ್ಯೆಯನ್ನು ಕಲ್ತ್ಬಿಟ್ಟು ಹೋಲಿಸ್ಕೊಂಡು, ಅದು ವಿದ್ಯೆ ಏನಂತಂದರೆ ಚಕ್ರಧಾರಿಯ ಮತ್ತು ಚರ್ಮಧಾರಿಯ ಅಂತ ರಾಮ ಮತ್ತು ಲಕ್ಷ್ಮಣನ ಬಿಟ್ಟು ಇಡೀ ಜಗತ್ತಿನಲ್ಲಿ ಯಾರನ್ನ ಬೇಕಾದ್ರೂ ಕೊಳ್ತೀನಿ, ಏಳು ರಾಮನ್ ಇವಾಗ ಆದೇಶ ಕೊಡು ಅಂತ ರಾವಣ ಹೇಳ್ದಾಗ ಅದಕ್ಕೆ ಅವ್ನು ಬೇಕಾಗಿದ್ದೆ ರಾಮ ಲಕ್ಷ್ಮಣನ ಕೊಲ್ಬೇಕಾಗಿತ್ತು. ಆದರೆ ಸರಿ ಆಯ್ತು ಅಂದ್ಬಿಟ್ಟು ನಾನೆಲ್ಲ ಪಡ್ಕೊಂಡಿದ್ದೀನಿ, ನಿಮ್ಮ ರಾಮ ಲಕ್ಷ್ಮಣನೆಲ್ಲ ಸಾಯಿಸಾಕ್ಬಿಡ್ತೀನಿ, ಹಂಗೆ ಏನು ಹೇಳಿದ್ರು ಸೀತೆ ನಂಬ್ತಾ ಇರಲಿಲ್ಲ, ಅವ್ಳು ಹೋಲ್ತಾ ಇರಲಿಲ್ಲ. ಅದು ಕ್ಷಣ ಲಾಸ್ಟಲ್ಲಿ ಈ ಥರ ಆಯ್ತಲ್ಲ ಅಂದ್ಬಿಟ್ಟು ಅವನ ಮನಸ್ಸು ಕದಳಿದ ನೀರು ಯಾವ ರೀತಿ ತಿಳಿ ಆಗ್ತಿಲ್ಲ ಹಂಗೆ ಆಗ್ಬಿಡ್ತದೆ. ಇಲ್ಲಿನ ಮುಖ್ಯಾಂಶ ಏನಂದರೆ, ರೂಪ ಲಾವಣ್ಯಕ್ಕೆ ಹೆಂಗೆ ಸೋತೋದ್ರು ಮತ್ತು ರಾಮ ಮತ್ತು ನಮ್ಮ ರಾವಣನ ಮತ್ತು ಚಂದ್ರನಿಗೆ ಯಾವ ರೀತಿ ರೂಪಕ್ಕೆ ಸೋತೋದ್ರು ಅನ್ನೋದೇ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ. ಅವ್ರ ಮನಸ್ಸು ಹೆಂಗಾಯ್ತು ಅಂದರೆ, ವಿಷದ ಅಗ್ನಿಗೆ ಮೊದಲೇ ಉರಿಯುತ್ತಿರೋ ಅಗ್ನಿ, ವಿಷದ ಅಗ್ನಿ, ಆ ಅಗ್ನಿಗೆ ತುಪ್ಪ ಸುರಿದ್ರೆ ಏನಾಯ್ತದೆ, ಇಂಧನ ಅಂದರೆ ಪೆಟ್ರೋಲ್ ಸುರಿದ್ರೆ ಏನಾಗುತ್ತೆ, ಆ ರೀತಿ ಮನಸ್ಸು ಅವರಲ್ಲಿ ಮನೋಭಾವನೆ ಉಂಟಾಯ್ತೆ. ಇದು ಇದ್ರೊಳಗಡೆ ಒಳಗೊಂಡಿರುವಂಥ ವಿಷಯ. ಇದು ಜಾಸ್ತಿ ಆಗಿದೆ, ರಾಮಚಂದ್ರ ಚರಿತ್ರ ಪುರಾಣ ಅಂದರೆ ಜಾಸ್ತಿ ಆಗಿದೆ. ಅದೊಂದು ಚಿಕ್ಕ ಟಾಪಿಕ್ ಯಾವುದಂದ್ರೆ ವಿಷಯದ ಅಗ್ನಿಗೆ ಇಂಧನವಾದಂತೆ ಅಂತ. ಅದು ಸೀತಾಪರಾಯಣ ಅಂತ ಒಂದು ಭಾಗ ಇದೆ, ಆ ಭಾಗದಿಂದ ಇದನ್ನ ಆಯ್ಕೆ ಮಾಡಿ ನಮ್ಗೆ ಕೊಟ್ಟಿದ್ರು, ಅದನ್ನ ನಾವು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಬೇಕಂತ ಕೇಳ್ಕೊಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.